ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಆಫ್ಟರ್ ಲಾಂಗ್ ಟೈಮ್ ರಾಜ್ ಸಿಟಿಗೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ಮಕ್ಕಳು ಮ್ಯಾಂಗ್ಳೂರಿಂದ ಬಂದ ಮೇಲೆ ಕಿರಿಕಿರಿ ಮಾಡ್ತಾ ಇದ್ರು ರಾಜ್ ಸಿಟಿಗೆ ಹೋಗುವಂತ. ಹಾಗೆ ಇಲ್ಲಿ ಕ್ರಾಫ್ಟ್ ಮೇಳ ಕೂಡ ಬಂದಿದೆ ಫ್ರೆಂಡ್ಸ್. ಅದು ಬಂದ್ಬಿಟ್ಟು ಇವಾಗ ತುಂಬ ಡೇಸ್ ಆಯಿತು ಕಾಣಬೇಕು, ಗೊತ್ತಿಲ್ಲ. ನಾವು 15 ಡೇಸ್ ಆಗಿರ್ಬೋದು ಕಾಣಬೇಕು. ಬಟ್ ಇವಾಗ ಕ್ಲಿಯರ್ ಆಗಿ ಅಂದರೆ ಎಲ್ಲ ಶಾಪ್ ಎಲ್ಲ ಕರೆಕ್ಟಾಗಿ ಇವಾಗ ಓಪನ್ ಮಾಡಿದ್ದಾರೆ. ಅದಕ್ಕೆ ಹೋಗಿ ಬರುವ. ಹೋಸಲಕ್ಕಿಂತ ಈ ಸಲ ನಾವು ಫಸ್ಟ್ ಕ್ರಾಫ್ಟ್ ಮೇಲೆ ಬಂತಲ್ಲ, ಆಗನೇ ಹೋಗಿದ್ವಿ. ಈ ಸಲ ಎಲ್ಲ ಲಾಸ್ಟ್ ಆಗುವಾಗ ಹೋಗುವ, ಹೇಗಿರ್ತದಂತ ಹೇಳಿ ನೋಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಅಂದರೆ ಆ ಸೀಟ್ಗೆ ಹೋಗಿ ಅಲ್ಲಿ ಪಾರ್ಕಲ್ಲೆಲ್ಲ ಮಕ್ಕಳನ್ನ ಆಟಾಡಿಸಿ ಮತ್ತೆ ಹೋಗೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಂತೂ ಹೆವಿ ರಶ್ ಉಂಟು ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಬಂದ್ರೇ ಇಷ್ಟು ರಶ್ ಉಂಟು. ಇನ್ನು ನಾಳೆ ಬಂದರೆ ಕಾಲಿಡ್ಲಿಕ್ಕೇ ಪ್ಲೇಸ್ ಇರಲಿಕ್ಕಿಲ್ಲ, ಅಷ್ಟು ರಶ್ ಇರ್ಬೋದು. ಇವಾಗಂತೂ ವೆಕೇಷನ್ ಅಲ್ವಾ ಫ್ರೆಂಡ್ಸ್, ಹಾಗೆ ತುಂಬ ರಶ್ ಇದ್ದಾರೆ. ಫ್ರೆಂಡ್ಸ್, ಎಂತಂತ ಹೇಳಿದರೆ ಮಳೆ ಬರ್ತಾ ಉಂಟು, ಒಂದೊಂದು ಡ್ರಾಪ್ಸ್ ಮಳೆ ಬೀಳ್ತಾ ಉಂಟು. ಈ ಮಕ್ಕಳು ಕೇಳೋದಿಲ್ಲ, ಇವಾಗ ಜೋರು ಮಳೆ ಬರ್ತದಂತ ಗೊತ್ತಿಲ್ಲ ಏನಂತ ಹೇಳಿ. ಹಾಗೆ ಈ ಸೈಡ್ ಪಾರ್ಕ್ ಉಂಟಲ್ಲ, ಅದೇ ಪೇ ಮಾಡಿ ಆಟ ಆಡುವ ಪಾರ್ಕ್ ಉಂಟು, ಕಿಡ್ಸ್ ಪ್ಲೇ ಏರಿಯಾ ಉಂಟು, ಅಲ್ಲಿಗೆ ಹೋಗಬೇಕು ಇವಾಗ ಫ್ರೆಂಡ್ಸ್. ಇಲ್ಲಂತೂ ಆ್ಯಕ್ಟಿವಿಟಿ ಎಲ್ಲ ಹಾಗೇ ಬಿದ್ದಿತ್ತು. ಇವಾಗಂತೂ ಫುಲ್ ಆಗಿದ್ದಾರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ, ಯಾರು ಕೂಡ ಇರ್ತಿರ್ಲಿಲ್ಲ. ಇವಾಗ ಎಲ್ಲ ಕಡೆ ಫುಲ್ ಆಗಿದ್ದಾರೆ. ಹಾಗೆ ಮಕ್ಕಳನ್ನು ಇಲ್ಲಿ ಕಿಡ್ಸ್ ಪ್ಲೇ ಮತ್ತು ಅವನ ರಯಾನ್ ಇನ್ನೊಂದು ಆ್ಯಕ್ಟಿವಿಟಿಗೆ ಹೋಗ್ತಾನಂತೆ. ಇಲ್ಲಿ ಬಿಲೋ 5 years ಮಾತ್ರ ಕಿಡ್ಸ್ ಪ್ಲೇ. ಸೊ ಇವನು ರಯಾನ್ ಲೋ ರೋಪ್ ಮಾಡ್ತಾನಂತೆ, ಸೊ ಅದಕ್ಕೆ ಬಂದಿದ್ದೇವೆ. ಹಾಗೆ ಲೋ ರೋಪ್ ಮಾಡಿ ಬಂದ, ಅವನ ಎಕ್ಸ್ಪೀರಿಯನ್ಸ್ ಕೇಳು, ಹೆಂಗೈತಾ? ಅಂತ ಎಲ್ಲ ಹಿಂಗೆ ತೆಲ್ಬೇಡಿ ಅವಳು. ಅದೇ ಆ ಸೈಡ್ ಉಂಟು, ಸ್ವಲ್ಪ ಹೆದರಿಕೆ ಆಗ್ತದೆ, ಮತ್ತೆ ಶೇಕಿಂಗ್ ಆಗ್ತದೆ. ಫಸ್ಟಿಗೆಲ್ಲ ಈ ಆ್ಯಕ್ಟಿವಿಟೀಸ್ ಅವರೆಲ್ಲ ಪಾಪ ಮಲಗಿದ್ರು ಇಲ್ಲಿ. ಇವಾಗ ವೆಕೇಷನ್ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಅವರಿಗೆ ಏನಾಗ್ತುಂಟು. ಅದು 150 ಲೋ ರೋಪು. ಅವನು ಯಾವಾಗಲೂ ಹೇಳ್ತಿದ್ದ ಲೋ ರೋಪ್ ಮಾಡಬೇಕಂತ ಹೇಳಿ. ಬಟ್ ಇವತ್ತು ಅವನದು ಎಕ್ಸ್ಪೀರಿಯೆನ್ಸ್ ಮಾಡಿಸಿದೆ. ಪಾಪ ತುಂಬ ಖುಷಿ ಆಯಿತು ಅವನಿಗೆ. ಅಂದರೆ ಸ್ವಲ್ಪ ಈ ಕಡೆ ಸ್ವಲ್ಪ ಅವನಿಗೆ ಶೇಕ್ ಆಯಿತು ಅಂತಂತೆ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತಂತೆ. ಮಕ್ಕಳನ್ನೆಲ್ಲ ಕಿಡ್ಸ್ ಪ್ಲೇ ಏರಿಯಾಗೆ ಬಿಟ್ಟು ನಾನಲ್ಲಿ ಮೇಲೆ ಹೋಗಿದ್ದೆ ವೀಡಿಯೋ ಮಾಡಲಿಕ್ಕೆ. ಇಲ್ಲಿ ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ ಮಕ್ಕಳು. ಇದು ನೋಡಿ,
ಬಾ ನನ್ನಂತೂ ಜೀವ ಹೋಗಿ ಬರ್ಬೋದು ಇದರಲ್ಲಿ ಕುತ್ಕೊಂಡ್ರೆ. ಬಾಡಿ ಧರ್ಮವೋ ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ರಾಜ್ ಸೀಟಿಂದ ಗಾಂಧಿ ಮೈದಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲೇ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಅಲ್ಲಿ ಹಾಕಿದ್ದಾರೆ ಕ್ರಾಫ್ಟ್ ಮೇಳ, ವರ್ಷ ವರ್ಷ ಅಲ್ಲೇ ಹಾಕೋದು. ಸೊ ಇವಾಗ ಅಲ್ಲಿ ಹೋಗ್ಬೇಕು ಫ್ರೆಂಡ್ಸ್. ಹಾಗೆ ಇಲ್ಲಿ ಏನು ಚಾಟ್ಸ್ ಏನು ತಿನ್ನಲಿಲ್ಲ, ಅಲ್ಲಿ ಹೋಗಿ ಮತ್ತೆ ನೋಡುವ ಅಂತ. ಇಲ್ಲಿ ಮತ್ತೆ ಟೈಮ್ ಆಗುತ್ತಲ್ಲ ಅದಕ್ಕೋಸ್ಕರ. ಅಂದರೆ ಇಲ್ಲಿ ಇವರು ಫ್ರೆಂಡ್ಸ್ ರಾಜಸ್ಥಾನ, ಗುಜರಾತ್ ಆ ಕಡೆಯಿಂದ, ಕೋಲ್ಕತ್ತಾ ಆ ಕಡೆಯಿಂದ ಬಂದು ಇಲ್ಲಿ ಸೇಲ್ ಎಲ್ಲ ಮಾಡೋದು. ಇವರದ್ದು ಮಾತ್ರ ರೇಟ್ ಅಂತೂ ಉಂಟಲ್ಲ ಹೆವಿ ಇರುತ್ತೆ ಫ್ರೆಂಡ್ಸ್ ಒಂದೊಂದಕ್ಕೆ. कितना टॉप को 650 ಅದು ಮಾತ್ರ ಆವುಡ ಇಲ್ಲೇ ಒಂದು ಬೇರೆ ನೌಕರಿ ये वैसा साइज मिल जाएगा. नली का ही चाहिए नली का मिल जाएगा, हनी में चाहिए हनी मिल जाएगा. ಎಷ್ಟು ಬಾಟ್ಲಿಗೆ? ಇದು ಆನ್ಲೈನ್ ತೊಗೊಂಡ್ರೆ 1,500 ಆಗುತ್ತೆ. ಇಲ್ಲಿ ನಿಮಗೆ 1,000 ರೂಪಾಯಿಗೆ ಬರುತ್ತೆ. ಇದು ಒಂದು ಬಾಟ್ಲು 3 ತಿಂಗಳು ಬರುತ್ತೆ. 3 ಮಂತ್ ಕೋರ್ಸ್. ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ, ಡ್ಯಾಂಡ್ರಫ್ ಕ್ಲಿಯರ್ ಮಾಡುತ್ತೆ, ಹೇರ್ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ, ಬುಡ ಸಮೇತ ಗಟ್ಟಿ ಮಂದ ಸ್ಟ್ರಾಂಗ್ ಆಗಿ ಮಾಡುತ್ತೆ. ನಾವು ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ, ಇನ್ಫೆಕ್ಷನ್ ಆಗಲ್ಲ. 2 ಇಯರ್ಸ್ ಬೇಬಿ ಕೂಡ ಯೂಸ್ ಮಾಡ್ಬೋದು. ಅದು ಆಯ್ತು. ಇವ್ರ ಪ್ಲೇಟ್ ಅಮ್ಮ ಕೊಡ್ತೆ, ಅಮ್ಮ ಪಾಯಸ ಕೊಡ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ಒಂದು ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬರೋದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.